ಸ್ನೇಹಿತರೆ, ಬೆಂಗಳೂರಿನ ಬನಶಂಕರಿಯ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಇಂದು ಸಿರಿಧಾನ್ಯ ಬಳಕೆ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಏನೆಲ್ಲ ಇದ್ದವು ಅನ್ನೋದನ್ನು ನೋಡೋಣ ಬನ್ನಿ. ಹನ್ಸಿಯಾ ಮೇಡಮ್ ಅಂತಾನು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇರ್ಬೇಕಾದ್ರೆ ಇವರೆಲ್ಲ ನಮಗೆ ಒಂಥರ ಹೆಂಗೆ ರೈತರ ಜೊತೆ ಮಾತಾಡಬೇಕು, ಎಷ್ಟೇ ಟೆನ್ಷನ್ ಇದ್ರೂ ರೈತರನ್ನ ಹೆಂಗೆ ಕನ್ವಿನ್ಸ್ ಮಾಡಬೇಕು ಅಂತ ಇವರಿಂದ ನಾವು ಕಲ್ತಿರೋದು ಆ್ಯಕ್ಚುಲಿ. ಸೊ ಅವರು ಹೇಳ್ಕೊಟ್ಟಿರೋದಕ್ಕೆ ಇವತ್ತು ನಾವು ಅಷ್ಟು ಚೆನ್ನಾಗಿ ರೈತರ ಜೊತೆಗಾಗಲಿ ಅಥವಾ ಮಹಿಳೆಯರ ಜೊತೆಗಾಗಲಿ, ಅಂದರೆ ಎಸ್ಪೆಷಲಿ ಮೇಡಮ್ ಅವ್ರಿಗೆ ರೈತ ಮಹಿಳೆಯರ ಜೊತೆ ಒಂದು ತುಂಬಾ ಒಳ್ಳೆ ಕಾಂಟ್ಯಾಕ್ಟ್. ಎಲ್ಲರೂ ಹೋದ್ರೆ ನನಗೆ ಅಂತಿರುತ್ತೆ, ಮೇಡಮ್ ಯಾವ್ದಾದ್ರು ZP ನಿಂತ್ಕೊಂಬಿಡಿ, ಒಳ್ಳೆ ಪೊಲಿಟಿಷಿಯನ್ ಆಗ್ಬಿಟ್ಟು. ಎಲ್ಲಿರೋದೊಳಗೆ ಇನ್ನೊಂದ್ಸಲ ಹೇಳಿ. ನಾನಂದ್ರೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ರಾಮಕೃಷ್ಣಾಪುರ, ಆನೇಕಲ್ ತಾಲೂಕು. ತಮ್ಮ ಹೆಸರು? ಶಕುಂತಲಾ. ಕೃಷಿ ನಿರ್ದೇಶಕರು. ಮಶ್ರೂಮ್ ಟ್ರೇಡಿಂಗ್ ಮಾಡೋದು ಹೇಳ್ತೀನಿ, ಖಂಡಿತ ತಿಳಿಸ್ತೀನಿ. ನಿಮ್ಮ ನಂಬರ್ ತೊಗೊಂಡಿರ್ತೀನಿ ಮೇಡಮ್ ಹತ್ರ. ನೀವೊಂದು ಮೆಸೇಜ್ ಹಾಕಿ ನಮ್ಗೆ ಬೇಕಾಗಿರೋದಾದ್ರೆ ನಾವು ಬರ್ತೀವಿ, ಕಾಲ್ ಮಾಡ್ತೀವಿ. ನಾವು ಕಾಲ್ ಮಾಡ್ತೀವಿ, ಮತ್ತೆ ನಿಮ್ಮ ಗ್ರೂಪಲ್ಲಿ ಆ್ಯಡ್ ಮಾಡ್ತೀವಿ. ನಿಮ್ಮನ್ನ ಏನಾದರೂ ಟ್ರೈನಿಂಗ್ಸ್ ಇದ್ರೆ ನೀವು ಅಟೆಂಡ್ ಮಾಡ್ತೀವಿ. ಓಕೆ. ಸೊ ಬಹಳಷ್ಟು ತರಬೇತಿಗಳು ನಮ್ಮ ಆರ್ಕೆ ಶಾಲೆಯಲ್ಲಿ ನಡೀತಾ ಇರುತ್ತೆ. ಈ ವರ್ಷ 60 ಟ್ರೈನಿಂಗ್ ಮಾಡಿದ್ದೀವಿ ನಾವು. ಸೊ ನಿಮ್ಗೆ ಯಾವ್ದು ಇವಾಗ ಅಣಬೆ ಬೇಸಾಯ ಇರ್ಬೋದು, ಸಿರಿಧಾನ್ಯದ ಬಗ್ಗೆನೂ ಆಗಿರ್ಬೋದು, ಮೌಲ್ಯವರ್ಧನೆ ಬಗ್ಗೆ ಆಗಿರ್ಬೋದು, ಸೊ ಎಲ್ಲಾದ್ರ ಬಗ್ಗೆ ಅಲ್ಲಿ ತರಬೇತಿಗಳನ್ನ ಕೊಡ್ತಿರ್ತಾರೆ. ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಅಕ್ಕಪಕ್ಕ ಇರೋರು ಅಥವಾ ಬೇರೆ ಕಡೆಯಿಂದ ನನಗೆ ಇಂಟ್ರೆಸ್ಟ್ ಇದೆ ಹೋಗ್ತೀನಿ ಅಂದ್ರೂ ನಾವಲ್ಲಿ ನಿಮ್ಗೆ ತರಬೇತಿ ಆರ್ಗನೈಸ್ ಮಾಡಿ ನಿಮ್ಗೆ ತರಬೇತಿ ಕೊಡಿಸುವಂತ ಜವಾಬ್ದಾರಿ. ಏನಾಗುತ್ತೆ ಅಂದ್ರೆ ಆನೇಕಲ್ ತಾಲೂಕವರೇ ಜಾಸ್ತಿ ಬರ್ತಾರೆ. ನೀವೆಲ್ಲ ದೂರ ಅಲ್ವಾ, ಅಷ್ಟು ದೂರ ಎಲ್ಲಿ ಹೋಗೋದು ಅಂತ ಅವಾಯ್ಡ್ ಮಾಡ್ತೀರಾ. ಅಲ್ಲಿ ನಮ್ಗೆ ಸ್ಟೇಯಿಂಗ್ ಅರೇಂಜ್ಮೆಂಟು ಇದೆ, ಮತ್ತೆ ಟ್ರಿಪ್ ಎಲ್ಲ ಕರ್ಕೊಂಡು ಹೋಗ್ತೀವಿ. ದಯವಿಟ್ಟು ನೀವು ನಿಮ್ಮ ನಂಬರ್ಸ್ ಎಲ್ಲ ತೊಗೊಂಡು ನಾನು ಸೇವ್ ಮಾಡ್ಕೊಂಡಿರ್ತೀನಿ. ನಾನು ಕಾಲ್ ಮಾಡಿದಾಗ ರೆಸ್ಪಾಂಡ್ ಮಾಡಿ. ಓಕೆ, ಥ್ಯಾಂಕ್ ಯು. ಎಲ್ಲ ಪ್ರತಿಯೊಂದು ಬೆಳ್ಕೊಳ್ತಿದ್ವಿ. ಆಯಾ ಸೀಸನ್ಗೆ ಅದೇ ಬಳಸ್ತಿದ್ದು. ಅದೆಲ್ಲ ಅಡುಗೆ ನಾನು ಇಲ್ಲಿ ಮಾಡ್ತೀನಿ ಮೇಡಮ್. ಕಳಲೆಯಿಂದ ಹಿಡಿದು ಕಳಲೆ ತರ್ಸೋಕ್ಕಾದ್ರೂ ಏನಾದರೂ ಮಾಡಿ ಊರಿಗೆ ಹೋಗ್ತೀನಿ ಮೇಡಮ್. ಆ ಕಳಲೆ ತರಲೇಬೇಕು, ವರ್ಷಕ್ಕೊಂದ್ಸರಿ ತಿನ್ನಲೇಬೇಕು ಅಂದ್ಬಿಟ್ಟು ಅದು ಮಾಡ್ತೀನಿ. ಅದಕ್ಕೆ ಉಪ್ಪಿನಕಾಯಿನೂ ಹಾಕ್ತೀನಿ. ಯಾವುದು ನಾವು ಹಳ್ಳಿನಲ್ಲಿ ಅಂದರೆ ಈಗ ಲೇಟೆಸ್ಟ್ ಕರ್ದದ್ದೆಲ್ಲ ಅದ್ರಲ್ಲಿ ಮಾಡಲ್ಲ ನಾನು. ನಮ್ಮ ಹಳ್ಳಿನಲ್ಲಿ ನಾವು ಏನು ಎಣ್ಣೆ ಇಲ್ಲದೆ ಏನು ಮಾಡ್ತಿದ್ವಿ ಅದೇ. ಅಲ್ಲಿ ನಮ್ಮ ಎಣ್ಣೆ ಬಳಕೆನೇ ಇರಲಿಲ್ಲ ಮೇಡಮ್. ನಮ್ಮ ಏನು ಅಂದರೆ ಹುಚ್ಚಳೆಣ್ಣೆ ಒಂದೇ ಬಳಸ್ತಿದ್ದು. ಹರಳೆಣ್ಣೆ ಬೇಯಿಸ್ಕೊಂಡು ಮನೆಯಲ್ಲಿ, ಕುಸುಲಕ್ಕಿ ಕೂಡ ಮನೆಯಲ್ಲೇ ಭತ್ತ ಬೇಯಿಸಿ ನಾವು ಮಾಡ್ತಿದ್ದು ಮೇಡಮ್. ಪ್ರತಿಯೊಂದೂ ನಾವು ಕೊಂಡ್ಕೊಳ್ತಿದ್ದು ಸೋಪು, ಟೀ ಪುಡಿ, ಆಮೇಲೆ ನಮ್ಮ ಅಕ್ಕ ಮಗಳು ಮದುವೆಗಳು, ಅಣ್ಣ ಮಳಿ ಅಂದಿರು ಬಂದ್ರಿ ಅಂತ ಸಕ್ಕರೆ ಅಷ್ಟೇ. ಎಲ್ಲಾನು ಮನೇಲೇ ಬೆಳಿತಿದ್ವಿ. ಎಳ್ಳಿಂದ ಹಿಡಿದು ಎಲ್ಲ ಬೆಳಿತಿದ್ವಿ. ಕಬ್ಬಿಂದ ಹಿಡಿದು ಆಲೆ ಮನೆಯಿಂದ ಹಿಡ್ದು ಅದು ನಾನು ಹೇಳ್ತಿರ್ತೀನಿ. ಪ್ರತಿಯೊಂದನ್ನು ನಾವು ಇದೇ ಮಾಡ್ತಿದ್ವಿ. ಆಲೆಮನೆ ನೋಡಿದ್ಯಾ ಪುಟ್ಟ? ನೀವು ನೋಡಿಲ್ಲ. ಅಂದರೆ ನನ್ಗೆ ಏನಾಗಿದೆ ಮೇಡಮ್, ನನ್ನ ಅಣ್ಣಂದಿರಿಂದ ಹಿಡಿದು ನಾನೇನೇ ನಮ್ಮ ಅಕ್ಕನ ಮಕ್ಳಿಗಿಂತ ಚಿಕ್ಕವಳು. ಅಕ್ಕಂದಿರು 5 ಜನ, ಅಣ್ಣಂದಿರು 4 ಜನ, ನಾನೇ ಕೊನೆಯವಳು. ಎಲ್ಲ 15-20 ವರ್ಷ ಅಂತರದವರು. ಅದರಿಂದ ನಾನು ಏಕಾಂಗಿಯಾಗಿ ನಮ್ಮ ಅವ್ವ ಜೊತೆಲೇ ಅಂಟ್ಕೊಂಡು ಇಲ್ಲಿಗೆ ಬಂದಮೇಲೆ ನಾನು ಸ್ವಲ್ಪ ಎಕ್ಸ್ಪೋಸ್ ಆಗಿರೋದು ಮೇಡಮ್. ಅದು ಬಿಟ್ಟರೆ ನಾನು ಒಂಥರ ಗುಬಚ್ಚಿ ಅಂತ ಹೇಳ್ತಾರಲ್ಲ ಮೇಡಮ್, ಯಾರ ಜೊತೆ ಮಾತಾಡಿದ್ರೆ ಏನಾಗುತ್ತೋ ಅಂತ. ಅದು ಇಂದಿರಾನಗರಲ್ಲಿ ಅಕ್ಕ ಮನೆ ಪಕ್ಕ ಒಬ್ಬರು ಇವರಿದ್ರು, ಪುಕ್ಷೇತ್ರಪ್ಪ ಡಾಕ್ಟ್ರು. ಅಂಕಲ್, ನಾನು ಏನಾದರೂ ಒಂದೊಂಚೂರು ಬರೆದ್ರೆ ನೀವು ಏನು ಮಾಡ್ತೀರಂದ್ರೆ, ಗುಂಬು ಕನ್ನಡ ಸಂಘ ಇದೆ ಬಾ, ನಾನು ನಡೆಸ್ತಿಲ್ವಾ ಅಂತ. ಅವರಿಂದ ನಾನು ಸ್ವಲ್ಪ ಕವನಗಳದ್ದು ಅದು ಇದು ಅವ್ರಿಗೆ ಕೊಟ್ಟು ಅವ್ರು ಇದು ಮಾಡೋರು, ಅಲ್ಲಿ ನಡೆಸೋರು. ಇವರೆಲ್ಲ ತಲ್ಕಾಡ್ ರಂಗೇಗೌಡ ಅಂತ NGF ಅಲ್ಲಿ ಡೈರೆಕ್ಟರ್ ಆಗಿದ್ರು ಅವರೆಲ್ಲ. ಆವಾಗ ಒಂದು ಸ್ವಲ್ಪ ಪ್ರಬಂಧ ಬರೆದು ಅದು ಇದು ಅಂತ ಎಲ್ಲ ಇದಾಗಿ ಓಡಾಡೋದು ಕಲ್ತ್ಕೊಂಡು ಇಷ್ಟಿದೀನಿ ಮೇಡಮ್. ತಮ್ಮ ಸೇರಿಸಿದ್ದಾರೆ ಇವಾಗ. ಸುಮ್ಮನೆ ಶಾರ್ಟ್ ಆಗಿ ನಿಮ್ಗೆ ಲಲಿತಾ ಅಂತ ಹೇಳಿದ್ವಿ. ಲಲಿತಮ್ಮ ಅವರಿಗೆ ಸೊ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಹಾಗೂ ಕೃಷಿ ಇಲಾಖೆ ಪರವಾಗಿ ಧನ್ಯವಾದ. ಆಡುತ್ತ ಉಳುವ ಯೋಗಿಯ ನೋಡಲ್ಲಿ, ಓ ನೇಗಿಲ ಹಿಡಿದ ಹೊಲದೊಳು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ,
ಫಲವನ್ನು ಬಯಸದ ಸೇವೆಯೇ ಪೂಜೆಯು ಕರ್ಮವೇ ಅಪರ ಸಾಧನವು. ಕಷ್ಟದೊಳನ್ನವ ದುಡಿವನೆ ತ್ಯಾಗಿ, ಸೃಷ್ಟಿ ನಿಯಮದೊಳಗವನೇ ಹೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು. ರಾಜ್ಯಗಳು ದಿಸಲಿ ರಾಜ್ಯಗಳಡಿಯಲಿ ಆರಲಿ ಗದ್ದುಗೆ ಮಕುಟಗಳು. ಮುತ್ತಿಗೆ ಆಕಲಿ ಸೈನಿಕರೆಲ್ಲ, ಮುತ್ತಿಗೆ ಆಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಎನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಡಸದೆ ದುಡಿವನು ಗೌರವ ಕಾಶಿಸದೆ. ನೇಗಿಲ ಗುಳದೊಳು ಒಡಗಿದೆ ಕರ್ಮ, ನೇಗಿಲ ಕುಳದೊಳು ಒಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಧನ್ಯವಾದ. ತಾಲೂಕಿನ ಬಂದಂತಹ ಆಸಕ್ತ ಮಹಿಳಾ ರೈತರು ಕೂಡ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಿದೆ ಅಂದರೆ ಸಿರಿಧಾನ್ಯಗಳ ಬಳಕೆ ಈಗಾಗಲೇ ಮಾಡಿ ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಪ್ರಾಮುಖ್ಯತೆಯನ್ನು ಪಡೀತಾ ಇದೆ. ಸಿರಿಧಾನ್ಯಗಳು ತುಂಬ ಹಳೆ ಖಾದ್ಯಗಳಾಗಿದ್ರೂ ಕ್ರಮೇಣವಾಗಿ ಈಗ ಒಂದು 10 ವರ್ಷಗಳ ಹಿಂದೆ 15 ವರ್ಷಗಳ ಹಿಂದೆ ಎಲ್ಲೂ ಅದು ಮರೆತು ಹೋದ ಖಾದ್ಯದ ಸ್ಥಾನವನ್ನು ಒಂದು ಮರೆತು ಹೋದ ಖಾದ್ಯ ಅಥವಾ ಮರೆತು ಹೋದಂತಹ ಆಹಾರ ಅಂತ ನಾವೆಲ್ಲರೂ ಅದನ್ನ ಎಲ್ಲೋ ಮರ್ತಿದ್ವಿ. ಮಾಡಿದ್ರೇನೆ ನಾವು ಅದನ್ನ ಬೆಳೆಸೋದಕ್ಕೆ ಉತ್ತೇಜನ ನೀಡ್ಬೋದು. ಸೊ ಅದಕ್ಕೆ ಈ ರೀತಿಯ ಒಂದು ಪಾಕ ಸ್ಪರ್ಧೆಯನ್ನ ಕೂಡ ಏರ್ಪಡಿಸೋದು ಸೂಕ್ತ ಅಂತ ಇಲಾಖೆಯಲ್ಲಿ ಯೋಚನೆ ಮಾಡಿ ಮೊದಲನೇ ಬಾರಿಗೆ ಬಹುಶಃ ಈ ಜಿಲ್ಲೆನಲ್ಲಿ ನಾವು ಈ ರೀತಿಯ ಒಂದು ಪಾಕ ಸ್ಪರ್ಧೆಯನ್ನ ಆಯೋಜಿಸಿದ್ವಿ. ಯಾಕಂದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಆಯೋಜನೆ ಆಗ್ತಾ ಇತ್ತು, ಬಟ್ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಆಯೋಜನೆ ಆಗ್ತಾ ಇತ್ತು, ಅದು ಬೆಂಗಳೂರಲ್ಲಿ. ಹಾಗಾಗಿ ಜಿಲ್ಲೆಗೆ ಪ್ರತ್ಯೇಕವಾಗಿ ನಾವು ಆಯೋಜನೆ ಮಾಡಿರಲಿಲ್ಲ. ಈ ಸರಿ ಜಿಲ್ಲೆಗೆ ನಾವು ಆಯೋಜನೆ ಮಾಡಬೇಕು ಅಂತ ಒಂದು ಕೋರಿರೋ ಹಿನ್ನೆಲೆಯಲ್ಲಿ ನಾವು ಈ ಪಾಕ ಸ್ಪರ್ಧೆಯನ್ನ ಆಯೋಜಿಸಿದ್ದೀವಿ. ನಾವೆಲ್ಲರೂ ಏನು ತಿಳ್ಕೊಬೇಕಂದ್ರೆ ಈಗ ನಾವು ಏನೇ ಆಹಾರದಲ್ಲಿ ಬದಲಾವಣೆ ಮಾಡಬೇಕು ಅಂದ್ರೆ ಅದು ಇಂಡೈರೆಕ್ಟ್ ಆಗಿ ಆ ಜವಾಬ್ದಾರಿ ಮಹಿಳೆಯರ ಮೇಲೆ ಇರುತ್ತೆ. ಹೆಚ್ಚಾಗಿ ಮಹಿಳೆ ಮೇಲೆ ಇರುತ್ತೆ. ಕೆಲವೊಂದು ಮನೆಗಳಲ್ಲಿ ಪುರುಷರು ಪಾಕ ತಜ್ಞರು ಇರ್ಬೋದು, ಬಟ್ ಹೆಚ್ಚಾಗಿ ಅದ್ರ ಜವಾಬ್ದಾರಿ ಮಹಿಳೆಯರ ಮೇಲೆ ಇರುತ್ತೆ. ಇವಾಗ 2 ಜನ ಹೇಳಿದ್ರು, ಅವರು ಆದಷ್ಟು ಅದನ್ನ ಇನ್ನೂ ಹೆಚ್ಚು ಟೇಸ್ಟಿಯಾಗಿ ಮಾಡಿ ಆಸ್ ಇಟ್ ಈಸ್ ನವಣೆ ಬರಗು ಅದೆಲ್ಲ ಬೇರೆ ಅನ್ನ ಅಥವಾ ರಾಗಿ ಅಷ್ಟೊಂದು ಟೇಸ್ಟ್ ಆಗಿರಲ್ಲ. ಅದನ್ನ ಈಗ ನಾವು ಟ್ರೈ ಮಾಡಿ ಅದಕ್ಕೆ ಅದು ಎಲ್ಲ ಬೇರೆ ಬೇರೆ ಪದಾರ್ಥಗಳನ್ನ ಮಿಕ್ಸ್ ಮಾಡಿ ಇನ್ನೂ ಹೆಚ್ಚು ಸ್ವಾದವಾಗಿರೋ ಹಾಗೆ ಮಾಡುವಂತ ಒಂದು ಜವಾಬ್ದಾರಿ ಬಹುಶಃ ನಮ್ಮೆಲ್ಲರ ಮೇಲಿದೆ. ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೇ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೇ.
आरोग्यं धनसम्पदा शत्रुबुद्धिविनाशाय दीपज्योतिर्नमोऽस्तु ते। ಕೂಡ ತಮ್ಮ ಸಮಯನ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತಿಸ್ತಾ ಈ ಒಂದು ಕುರಿತು ನಾವು ಮಾತನಾಡಬೇಕು ಅಂತ ಕೇಳ್ತೀನಿ. ನಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಜೊತೆಗೆ ಏನೇನು ಕಾರ್ಯಕ್ರಮಗಳು, ಕೃಷಿ ಮೇಳಗಳು ಏನೇನು ಆಗ್ತಾ ಇದ್ವು, ಇಲ್ಲಿ ಹೆಸರುಘಟ್ಟದಲ್ಲಿ ಆಗುತ್ತಲ್ಲ ಆ ರೀತಿ ಅದರಲ್ಲೆಲ್ಲ ನಾನು ಭಾಗವಹಿಸ್ತಾ ಇದ್ದೆ. ಈ ಥರ ಒಂದು ಸಮುದಾಯ ಇನ್ವಾಲ್ವ್ಮೆಂಟ್ ಇರುವಂತಹ ಒಂದು ಕಾರ್ಯಕ್ರಮದಲ್ಲಿ ಇದೇ ಮೊಟ್ಟ ಮೊದಲನೇ ಬಾರಿ ನಾನು ಪಾಲ್ಗೊಳ್ತಾ ಇರೋದು. ನಿಮ್ಮೆಲ್ಲರೂ ನೋಡಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಬರೀ ಯಾವುದೋ ಒಂದು ಕೇವಲ ಒಂದು ಏಜ್ ಗ್ರೂಪಿಗೆ ಸೇರಿದವರು ಇಲ್ಲಿಲ್ಲ, ಎಲ್ಲ ಒಂದು ಏಜ್ ಗ್ರೂಪ್ನವರು ಇದ್ದೀರಿ, ಚಿಕ್ಕವರು ಇದ್ದೀರಿ, ನೋಡ್ತಾ ಇದ್ದೀರಿ. ಕೆಲವರು ಒಂದು 3-4 ಜನ ಎಂಥೂಸಿಯಾಸ್ಟಿಕ್ ಆಗಿ ನೀವು ಬಂದು ಪಾಲ್ಗೊಂಡಿದ್ದೀರಿ. ವಯಸ್ಸಾಗಿರೋರು ಇದ್ದೀರಿ, ಮಿಡ್ಲ್ ಏಜ್ದವರು ಇದ್ದೀರಿ, ಪುರುಷರು ಸಹ ಇದ್ದೀರಿ. ಇದೇ ಮೋಸ್ಟ್ಲಿ ಮೊದಲನೇ ಒಂದು ಕಾರ್ಯಕ್ರಮ ಯಾವುದರಲ್ಲಿ ನಾನು ಮಹಿಳೆಯರೆಲ್ಲ ಮುಂದೆ ಕೂತಿದ್ದಾರೆ, ಪುರುಷರು ಹಿಂದೆ ಕೂತಿದ್ದಾರೆ. ಇಲ್ಲ ಅಂತಂದರೆ ಸಾಮಾನ್ಯವಾಗಿ ನಾವೇನು ನೋಡ್ತೀವಿ, ಪುರುಷರೆಲ್ಲ ಫ್ರಂಟಲ್ಲಿ ಕೂತಿರ್ತಾರೆ, ಹೆಣ್ಮಕ್ಳು ಸ್ವಲ್ಪ ಹಿಂಜರಿಕೆಯಿಂದ ಹಿಂದೆಗಡೆ ಕೂತ್ಕೊಳ್ಳೋದನ್ನು ನಾವು ಗಮನಿಸಿದ್ವಿ. ಕಾಯಿಲೆಗಳು, ಡಿಸಾರ್ಡರ್ಗಳು ಅದನ್ನು ನಾವು ಹೋಗ್ಲಾಡಿಸ್ಬೇಕಾದ್ರೆ ನಾವು ಬ್ಯಾಲೆನ್ಸ್ಡ್ ಡಯಟನ್ನು ಮಾಡಲೇಬೇಕು. ಅಂಥದ್ರಲ್ಲಿ ಈ ಸಿರಿಧಾನ್ಯ ಅನ್ನೋದು ತುಂಬ ಒಂದು ನಮಗೆ ಉಪಯುಕ್ತವಾದಂತಹ ಒಂದು ಸಾಧನ. ನಮ್ಮ ತಂದೆಯವ್ರಿಗೆ ಹೇಳ್ತೀನಿ, ಒಂದು ಆಲ್ಮೋಸ್ಟ್ ಒಂದು 40 ಇಯರ್ಸಿಂದ ಹೀಸ್ ಡಯಾಬಿಟಿಕ್ ಆ್ಯಂಡ್ ಹೀ ಈಸ್ ಸಚ್ ಎ ಗುಡ್ ಪೇಷಂಟ್ ಟು ಎ ಡಾಕ್ಟರ್ ಹೇಳೋದನ್ನಾಗಿ ಏನು ಚಾಚು ತಪ್ಪೆ ಪಾಲಿಸ್ತಾರೆ. ಆ್ಯಂಡ್ ಹಿ ಹ್ಯಾಸ್ ಟ್ರೈಡ್ ಎವ್ರಿಥಿಂಗ್ ಆನ್ ಅರ್ತ್. ಎಲ್ಲ ಕೊಟ್ಟಕ್ಕಲ್ಲು, ಆಯುರ್ವೇದ, ಹೋಮಿಯೋಪತಿ, ಅಲೋಪತಿ, ಎಲ್ಲ ಟಿಬೇಟಿಯನ್ ಇದು ಎಲ್ಲನೂ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಈಗ ಕಡೆಯದಾಗಿ ಸಿರಿಧಾನ್ಯನ ಲಾಸ್ಟ್ ಒಂದು 10 ಇಯರ್ಸಿಂದ ಅವರು ಚಾಚೂ ತಪ್ಪದೆ ತುಂಬ ಕಟ್ಟುನಿಟ್ಟಾಗಿ ನಿಷ್ಠೆಯಿಂದ ಅವರು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಅವರು ನಾವು ಮನೆಗೆ ಹೋದರೆ ನಮಗೆ ಏನಾದ್ರು ಸಪ್ರೇಟ್ ಮಾಡಿದ್ರು ಅವರಿಗೆ ಸಪ್ರೇಟ್ ಡಯಟ್ ಯಾವತ್ತೂ ಇದ್ದೇವೆ. ಅವ್ರು ಆಚೆ ಹೋದ್ರೂ ಬೇರೆ ತಿನ್ನೋದಿಲ್ಲ, ಮನೆಯಿಂದ ಕಟ್ಕೊಂಡೇ ಹೋಗಿ ತಿಂತಾರೆ. ನವಣೆದು ಇದು ಅನ್ನ, ಉಪ್ಪಿಟ್ಟು, ಮತ್ತು ಇದು ಸಾಮೆದು ರೊಟ್ಟಿ ಎಲ್ಲ ನಮಗೇನು ಗೊತ್ತೇ ಇರಲಿಲ್ಲ. ಅವರೆಲ್ಲ ತಿನ್ನೋಕೆ ಶುರು ಮಾಡಿದ್ರು, ಅದ್ರ ಬಗ್ಗೆ ತಿಳ್ಕೊಂಡಿದ್ರು. ಪುರುಷರಿಗೆ ತುಂಬ ಇದು ಮಾಡ್ತಾ ಇದ್ದೀವಿ, ಅದು ಹೇಳಿದ್ದಕ್ಕೆ ನನಗೆ ನೆನಪಾಯಿತು. ಮೇಡಮ್ ಹೇಳ್ದಂಗೆ ಎಲ್ಲ ಇದು ಹೆಣ್ಣು ಮಕ್ಕಳ ಜವಾಬ್ದಾರಿಯನ್ನು ಯಾರು ಮನೆಯಲ್ಲಿ ಹಂಚ್ಕೊಳ್ತಾ ಇಲ್ಲ. ಹಾಗಾಗಿ ಆಚೆನೂ ಕೆಲಸ ಮಾಡಬೇಕು, ಮನೆಯಲ್ಲೂ ಕೆಲಸ ಮಾಡಬೇಕು, ಪ್ರೆಷರ್ ಜಾಸ್ತಿ, ಒತ್ತಡ ಜಾಸ್ತಿ ಆಗ್ತಾ ಇದೆ ಕೆಲಸದ್ದು ಅಂತ. ಅದಕ್ಕೆ ಪೂರಕವಾಗಿ ಕೆಲವೊಂದು ಕುಟುಂಬಗಳಲ್ಲಿ ಪುರುಷರು ಅಷ್ಟೇ ಜವಾಬ್ದಾರಿಯನ್ನು ತಗೊಂಡು ಅಡುಗೆ ಮನೆಯ ಅಥವಾ ಮನೆ ಇತರೆ ಕೆಲಸಗಳದ್ದು ಹಂಚ್ಕೊಂಡು ಮಾಡ್ತಾರೆ ಅಂತ ಆ ಒಂದು ಇದರಲ್ಲಿ ಲಾಭದಾಯಕ ಇದರಲ್ಲಿ ಬೆನಿಫಿಷಿಯರಿ ನಾನು ಒಬ್ಳು ಅಂತ ಹೇಳೋದನ್ನು ನಮ್ಮ ಹಸ್ಬೆಂಡು ಎಲ್ಲ ರೀತಿಯಾದ ಮನೆಯಲ್ಲಿ ಇವಾಗ ಅಡುಗೆ ಮನೆಯದು ಅವರೇ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ನನಗೆ ಮೇಡಮ್ ಹೇಳಿದಂಥ ಆ ಒತ್ತಡ ನನಗೆ ಅಷ್ಟು ಇದಾಗ್ತಾ ಇಲ್ಲ, ಅನುಭವ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲರ ಮನೆಯಲ್ಲೂ ಇದೊಂದು ಸಕಾರಾತ್ಮಕವಾದ ಒಂದು ಬೆಳವಣಿಗೆ ಆಗಲಿ ಅಂತ ನಾನು ಹಾರೈಸ್ತೀನಿ. ಮತ್ತೆ ಪ್ರಾರಂಭದಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ನನಗೆ ಪ್ಯಾಕಿಂಗ್ ಬಗ್ಗೆ ತಿಳ್ಕೊಂಡಿದ್ದೆ, ತರಬೇತಿನಲ್ಲಿ ತಿಳ್ಕೊಂಡಿದ್ದೆ. ಹಾಗೆ ಉಷಾ ರವೀಂದ್ರನ್ ಅಂತೇಳಿ ನನ್ನ ಗುರುಗಳು, ಶಂಶಾದ್ ಬೇಗಂ ಅಂತೇಳಿ, ಮುಷ್ಕರಿ ಬೇಗಂ ಅಂತ ಹೇಳಿ ಮೇಡಮ್, ಇದು ಮುಷ್ಕರಿ ಬೇಗಂ ಮೇಡಮು 97ರಲ್ಲಿ ನಾನು ಅವ್ರ ಹತ್ರ ತರಬೇತಿಯನ್ನು ಪಡ್ಕೊಂಡಿದ್ದೆ ಫಸ್ಟು. ಆಮೇಲೆ ಈಗ 2009ರಲ್ಲಿ ಉಷಾ ರವೀಂದ್ರನ್ ಮೇಡಮ್ ಅವ್ರ ಹತ್ರ ನಾನು ಕಲಿಬೇಕಾದ್ರೆ ಶಕುಂತಲಾ ಮೇಡಮ್ ಅವರು ನನಗೆ ಅವರು ಆನೇಕಲ್ಗೆ ಬಂದಾಗಿಂದನೂ ಮೇಡಮ್ ಅವರು ನನಗೆ ಪರಿಚಯ ಇದ್ದಾರೆ. ಮೇಡಮ್ ಅವ್ರನ್ನ ನಾನು ಯಾವಾಗಲೂ ಅವ್ರ ಹಿಂದೆ ಬೀಳ್ತಾ ಇದ್ದೆ. ಮೇಡಮ್ ನನಗೆ ರಾಗಿ ಬಗ್ಗೆ ಇನ್ನೂ ಕಲಿಬೇಕು, ನನಗೆ ಅವಕಾಶ ಮಾಡಿಕೊಡಿ ಅಂದಾಗ ಅವರೇ ನನಗೆ ಉಷಾ ರವೀಂದ್ರನ್ ಮೇಡಮ್ ಅವರು ಪರಿಚಯ ಮಾಡಿಕೊಟ್ಟು ಹೋಗಿ ಕಲೀರಿ ಅಂತೇಳಿ ಇದು ಮಾಡಿದ್ದು. ನಾನು ಒಂದ್ಸಲ ಯೂನಿವರ್ಸಿಟಿನಲ್ಲಿ ಕಲಿಯೋಕೆ ಹೋದಾಗ 450 ರೂಪಾಯಿ ತೊಗೊಂಡು ರಾಗಿ ಪದಾರ್ಥ, ರಾಗಿ ಮೌಲ್ಯವರ್ಧನೆ ಬಗ್ಗೆ ಹೋದರೆ ಅಲ್ಲಿ ಯಾರು ಜನನೇ ಬಂದಿಲ್ಲ ಅಂತೇಳಿ ಬೇಕ್ರಿ ಐಟಮ್ಸನ್ನು ಕಲಿಸಿದ್ದು. ನಂದು 2 ಬಿಸ್ನೆಸ್ ಇದೆ, ಇನ್ನೊಂದು ಕೆಮಿಕಲ್ ಬಿಸ್ನೆಸ್ ಇದೆ. ನನ್ನ ಮಗ 33 ವರ್ಷದ ಮಗ ಇದ್ದಾನೆ, ಅವ್ನು ನೋಡ್ಕೊಳ್ತಾ ಇದ್ದಾನೆ. ಅಲ್ಲೂ ಒಂದು 7 ಜನ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಬಿಸ್ನೆಸ್ಸನ್ನು ನಾನು ನಿಲ್ಲಿಸುವಂಥ ಪರಿಸ್ಥಿತಿ ಬಂತು. ಯಾಕೆಂದರೆ ಫಸ್ಟು ಆರೋಗ್ಯನೇ ಭಾಳ ಮುಖ್ಯ. ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಏನು ಮಾಡಿದ್ರು ವ್ಯರ್ಥ ಅಂತ ನನ್ನ ಒಂದು ಅಭಿಪ್ರಾಯ.
ಹಾಗಾಗಿ ಅದನ್ನು ನಿಲ್ಲಿಸಿದ್ದೀನಿ. ಹಾಗೆ ನಾನು ಕೆನರಾ ಬ್ಯಾಂಕ್ ಗ್ರಾಮೀಣ ಮಹಿಳಾ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಕೂಡ ಅತಿಥಿ ಉಪನ್ಯಾಸಕಿಯಾಗಿ ಇದ್ರ ಬಗ್ಗೆನೇ ರಾಗಿ ಬಗ್ಗೆ ಅಲ್ಲೂ ಕೂಡ ರಾಗಿ ಬಗ್ಗೆ ಮತ್ತು EDP ಉದ್ಯಮಶೀಲತಾ ಅಭಿವೃದ್ಧಿ ಬಗ್ಗೆ ತರಬೇತಿಯನ್ನು ಕೊಡ್ತಾ ಇದ್ದೀನಿ. ನಾನು ನನ್ನ ಮಗನಿಗೆ ಕೊಡಿಸಿದ್ದೀನಿ, ಕ್ರೇಟಾ ಅನ್ನೋ ಕಾರು ಹೊಸ ಕಾರನ್ನೇ ಕೊಡಿಸ್ಬೇಕು ಅಂತ ಕೊಡಿಸಿದ್ದೀನಿ. 5 ಎಕರೆ ಹೊಲ ತಗೋಬೇಕು ಅಂತ ಇಷ್ಟಪಟ್ಟೆ. ನನ್ನ ಸ್ವಂತ ದುಡಿಮೆಯಿಂದ 5 ಎಕರೆ 80 ಲಕ್ಷ ಹಾಕಿ ಹೊಲ ತಗೊಂಡೆ. ಎಲ್ಲವೂ ಎಲ್ಲಿಂದ ಸಿಕ್ತು? ಸ್ವಉದ್ಯೋಗದಿಂದ ಸಿಕ್ತು. ಆ ಸ್ವಉದ್ಯೋಗ ನನಗೆ ಎಲ್ಲಿಂದ ಸಿಕ್ತು? ಕೃಷಿ ಇಲಾಖೆಯಿಂದ, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳಿಂದ ನಾನು ಸಿರಿಧಾನ್ಯಗಳ ಮೌಲ್ಯವರ್ಧನೆಯಲ್ಲಿ ತೊಡಗಿಬಿಟ್ಟು ಅದರಿಂದ ನಾನು 26 ಪ್ರಾಡಕ್ಟ್ಗಳನ್ನು ಮಾಡ್ತಿದ್ದೀನಿ. ಸಿರಿಧಾನ್ಯಗಳ ಹೆಲ್ತ್ ಮಿಕ್ಸ್ ಅಂತ ಹೇಳಿ, ರಾಗಿಯಿಂದ ಹೆಲ್ತ್ ಮಿಕ್ಸ್, ರಾಗಿಯಿಂದ ಹುರಿ ಹಿಟ್ಟು, ರಾಗಿಯಿಂದ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಲಡ್ಡುಗಳು, ಸಿರಿಧಾನ್ಯಗಳ ಪ್ರತ್ಯೇಕವಾಗಿ ಮಾಡ್ತಾ ಇದ್ದೀನಿ. ನವಣೆಯಿಂದ ಲಾಡು, ಸಜ್ಜೆಯಿಂದ ಲಾಡು ಆ ಥರ ಮಾಡ್ತಾ ಇದ್ದೀನಿ. ತಮಿಳ್ನಾಡು FPO ಸತ ನಾನು ಸಪ್ಲೈ ಕೊಡ್ತಾ ಇದ್ದೀವಿ, ಜೈಪುರ್ ಕೊಡ್ತಾ ಇದ್ದೀವಿ, ಬೆಂಗಳೂರು ಬರ್ತಾ ಇದೆ. ಎಲ್ಲವೂ ನಾನು ಏನೂ ಓದಿಲ್ಲ. ನನಗೆ ನೀವು ಮೆಸೇಜ್ ಮಾಡಿದರೆ, ಇಂಗ್ಲೀಷಲ್ಲಿ ಮೆಸೇಜ್ ಮಾಡಿದರೆ ರಿಪ್ಲೈ ಮಾಡೋದಕ್ಕೂ ನನಗೆ ಬರಲ್ಲ, ತೆಗೆದು ಮಾತಾಡ್ತೀನಿ ಅಷ್ಟೇ. ನಿಮ್ಮಲ್ಲಿ ಎಷ್ಟೋ ಜನ ಓದಿರೋ ಅಂಥ ಮಕ್ಕಳು ಬಂದಿದ್ದೀರಾ. ಇದು ಖಂಡಿತ ನಮಗೆ ಆತ್ಮವಿಶ್ವಾಸ ಇರಬೇಕು. ನಾನು ನನ್ನ ಗಂಡನಿಗೆ, ಅತ್ತೆ ಮಾವನಿಗೆ ನಾನು ಏನಾದರೂ ಸಪೋರ್ಟ್ ಮಾಡಬೇಕು ಅನ್ನೋ ಭಾವನೆ ನಮ್ಮ ಮನಸ್ಸಲ್ಲಿ ಖಂಡಿತ ಇದ್ದರೆ ಟಿವಿಯನ್ನು ಸ್ವಲ್ಪ ಬದಿಗೊತ್ಬಿಟ್ಟು ಫೋನನ್ನು ಬದಿಗೊತ್ತಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ನಾವು ಬಂದು ಹೆಣ್ಣುಮಕ್ಕಳು ಮನೆಗೆ ಬೇಸ್ಮೆಂಟ್ ಪಿಲ್ಲರ್. ನಾವು ಮನೆಯಲ್ಲಿ ಯಾವ ರೀತಿ ಇರ್ತೀವಿ ಅನ್ನೋದ್ರ ಮೇಲೆ ಆ ಮನೆ ದೃಢವಾಗಿ ನಿಲ್ಲುತ್ತಮ್ಮ. ನಾವು ಈ ರೀತಿಯೆಲ್ಲ ನಾವು ಬೆಳವಣಿಗೆ ಆದಾಗ ನಮ್ಮ ಮನೆ ಎಷ್ಟು ಮಾಡಿ ಕಟ್ಟಿದ್ರು ಆ ಮನೆ ಬೀಳೋದಕ್ಕೆ ಸಾಧ್ಯ ಇಲ್ಲ. ನಾವು ಮಲಗಿ ಟಿವಿ ನೋಡ್ಕೊಂಡು ಮಲ್ಕೊಂಡು ಕೂತ್ಕೊಂಡ್ರೆ ನಮ್ಮ ಮನೆಗೆ ಬರೋ ಸೊಸೆಯರು ಅದನ್ನೇ ಫಾಲೋ ಅಪ್ ಮಾಡ್ತಾರೆ, ನನ್ನ ಗಂಡನೂ ಅದನ್ನೇ ಫಾಲೋ ಅಪ್ ಮಾಡ್ತಾರೆ, ನನ್ನ ಮಗನೂ ಅದನ್ನೇ ಫಾಲೋ ಅಪ್ ಮಾಡ್ತಾನೆ. ನನ್ನ ಮನೆ ಕಲ್ಯಾಣ ಆಗು ಅಂದರೆ ಎಲ್ಲಿಂದ ಕಲ್ಯಾಣವಾಗುತ್ತೆ? ಖಂಡಿತ ಸಾಧ್ಯ ಇಲ್ಲ. ನಾನು ಏನು ನೆನೆಸ್ಕೊತೀನೋ, ಏನು ಮಾಡಬೇಕು ಅಂತೀನೋ ಅದು ನನ್ನ ಕನಸುಗಳು ನನಸು ಮಾಡ್ಕೊಳ್ತಾ ಇದ್ದೀನಿ. ಅದು ನನ್ನ ಸ್ವಉದ್ಯೋಗದಿಂದ. ಇದೆಲ್ಲವೂ ಒಂದು ಕೃಷಿ ಇಲಾಖೆಯಿಂದ ನನಗೆ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದೆ. ಈಗ ಒಂದು ದೊಡ್ಡದಾಗಿ ಒಂದು ವೆಬ್ಸೈಟ್ ಮುಖಾಂತರ ನಮ್ಮ ಉತ್ಪನ್ನಗಳನ್ನು ಹೊರಗಡೆ ಸೇಲ್ ಮಾಡಬೇಕು ಅಂತ ಹೇಳಿ ಹೊರ ದೇಶಗಳಿಗೆ ವ್ಯಾಪಾರ ಮಾಡೋ ರೀತಿ ಮಾಡ್ಕೊತಾ ಇದ್ದೀವಿ. ಅದು ಇನ್ನು ಒಂದು 3 ತಿಂಗಳಲ್ಲಿ ಅದು ಪರಿಪೂರ್ಣವಾಗಿ ಕೆಲಸ ಆಗುತ್ತೆ. ಅದು ಕಂಪನಿಯ ರೀತಿ ಕ್ರಿಯೇಟ್ ಮಾಡಬೇಕು. ನಮ್ಮ ಗ್ರಾಮದಲ್ಲಿ 100 ಮಹಿಳೆಯರು ಅದರಲ್ಲಿ ಬಂದು ಕೆಲಸ ಮಾಡಬೇಕು. ಎಲ್ಲರೂ ಅವರವರ ಜೀವನಕ್ಕೆ ನಮ್ಮ ದಾರಿಯನ್ನು ನಾವೇ ಹುಡುಕೋಬೇಕು. ನಮ್ಮ ಒಂದು ದುಡಿಮೆಯಿಂದ ಮನೆಯಲ್ಲಿ ನಮಗೆ ಗೌರವ ಸಿಗುತ್ತಮ್ಮ. ಏನಾದರೂ ಒಂದು ಗಂಡು ಮಕ್ಕಳು ಒಂದು ಮನೆಗೆ 10 ರೂಪಾಯಿ ತರ್ತಾ ಇದ್ದಾರೆ ಅಂದರೆ ಅಟ್ಲೀಸ್ಟ್ ನಾನು 5 ರೂಪಾಯಿ ಆದರೂ ತಗೊಂಡು ಹೋಗಬೇಕು. ಅಂದರೆ ಬೆಳಿಗ್ಗೆ ಊಟ ಮಾಡ್ತೀನಿ, ಮಧ್ಯಾಹ್ನ ಊಟ ಮಾಡ್ತೀನಿ, ಸಂಜೆ ಊಟ ಮಾಡ್ತೀನಿ, 1-2 ಟೀ ಕುಡಿತೀನಿ ಅಂದರೆ 170 ರೂಪಾಯಿ ಆಯಿತು. ನನ್ನ ಮೇಲೆ ನನಗೆ ಆ ಒಂದು ಬೆಲೆ ಇರುತ್ತೆ. ನನ್ನ ಒಂದು ತುತ್ತಿನ ಋಣವನ್ನು ನನ್ನ ಗಂಡನಾಗಲಿ, ಅತ್ತೆನಾಗಲಿ, ಮಾವನಾಗಲಿ ಯಾರೂ ಕೊಡಬಾರ್ದು. ನನ್ನ ತುತ್ತಿನ ಋಣ ನಾನೇ ತೀರಿಸ್ಕೋಬೇಕು. ಅಂದಾಗ ಅಟ್ಲೀಸ್ಟ್ 170 ರೂಪಾಯಿ ಆದರೂ ನಾನು ದುಡಿಲೇಬೇಕು ಅನ್ನೋ ಒಂದು ಸ್ವಭಾವ ನಮ್ಮ ಮನಸ್ಸಲ್ಲಿ ಬಂತು ಅಂದರೆ ಖಂಡಿತ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಈಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅಂಗವಾಗಿ ಈಗ ನೀವು ಸ್ವೀಟ್ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವವರು ದಯಮಾಡಿ